ಮಾಡಿಟ್ಟು ಬಾ ಅಂತ ಹೇಳ್ದ. ಈ ಹೆಣ್ಮಗಳು ಒಳಗೆ ಹೋದ್ರೆ ಎಲ್ಲಿ ಹಿಂದೆ ಬಂದ್ಗಿಂದಾನಂತೇಳಿ ಅವನಿಗೆ ಕೇಳುವಂಗ ಹೇಳ್ತಾಳ, ನಾನು ಆ ಇವ್ರ ಮನೆಗೆ ಹೋಗ್ತೀನಿ, ರಾತ್ರಿ ಬರ್ತೀನಿ, ಹೋಯ್ ಬಾ ಮಾತುಕತೆ ಆಗೇ ಬಿಟ್ಟಾವ. ಮುಂದೆ ಹಾದು ಎಲ್ಲೆಲ್ಲೋ ಹಾದು ಹೋಗಿ ಹಿಂದೆ ಹಾದು ಹಿತ್ತಲ್ದಾಗ ಬಂದು ಶಾವಿಗೆ ಬಸ್ತಿಟ್ಟು ಹಾಲು ಕಾಸಿಟ್ಟು ಅದ್ರ ಮಗ್ಲು ಒಂದು ಸಕ್ರೆ ಹಾಕಿ ಪ್ಲೇಟ್ ಇಟ್ಟು ಮುಚ್ಚಿಟ್ಟು ಮತ್ತೆ ಆ ಓಣ್ಯಾಗ ಹಾದು ಮುಂದೆ ಹಾದು ಹೋಗಿ ಬಂದೆ. ಹೋಗಿ ಬಂದೆ ಅಲ್ಲ ಅಂದ್ರೆ ಇವ್ರು ಏನಂದ್ರೆ ಮಾಡಿಟ್ಟು ಮುಂದೆ ಉಣ್ಣವ್ರು ಇವ್ರು. ಒಳಗೆ ಹೋಗಿ ಹತ್ತಾತು. ಅವೇನು ಮಲಿಗೆ ಇಲ್ರಿ, ಅವ ಆರಾಮ್ ಜಪ ಮಾಡ್ಕೊತ ಕುಂತಾನ, ಅವ್ರು ನೋಡ್ಕೊಂತ. ಇವರು ಆ ಕಡೆ ಕಟ್ಟಿಗೆ, ಇವರು ಈ ಕಡೆ ಕಟ್ಟಿಗೆ, ಹಾಂಗ ಮಲ್ಕೊಂಡ್ರ ಅವರು. ಇವನು ಮಲ್ಕೊಂಡ. ಇಬ್ರು ಏನಾರು ಎದ್ದು ಹೋಗಿದ್ರೆ ಹಿಂದೆ ಹೋಗೋ ಪೈಕಿ ಅವ ಒಂದೈತಲ್ಲ, ಇಲ್ಲಿ ಒಂದೈತಲ್ಲ, ಹೋಗ್ಲಿ ಅದು ಎಲ್ಲಿ ಹೋಗೈತಿ ಹೋಗ್ಲಿ ನೋಡೋಣ. ಅವ್ರು ಮಲ್ಕೊಂಡು ಕೂಡಲೇ ಇವನು ಮಲ್ಕೊಂಡ. ಅವ್ರದ್ದು ಏನು ತಲೆಯಾಗಂತಂದ್ರೆ ಅವನಿಗೆ ಹೆಂಗೂ ನಿದ್ದೆ ಹತ್ತತ್ತ, ನಾವು ಅವನಿಗೆ ನಿದ್ದೆ ಹತ್ತಿದ ಮೇಲೆ ಎದ್ದು ಹೋದ್ರಾತು. ಮಲ್ಕೊಂಡಾರ. ಅವ ಮಲ್ಕೊಂಡಿದ್ನಲ್ಲ ಸಾಧು, ಆತಗೆ ನಿದ್ದೆ ಹತ್ತಿದ್ದಿಲ್ಲ, ಇವ್ರಿಗೆ ನಿದ್ದೆ ಹತ್ತಿ. ಯಾವಾಗ ನಿದ್ದೆ ಹತ್ತಿತೋ ಒಳಗೆ ಎದ್ದು ಹೋಗ್ಯಾಬಿಟ್ಟಾವ. ಒಳಗೆ ಹೋದವನ ಅವೇನು ಪಾಟ್ ಹುಡ್ಕ್ಯಾಕೆ ಹೋಗಲಿಲ್ಲ. ಅವನಿಗೆ ಈಟು ಉಣ್ಣೋದು ಗೊತ್ತಿತ್ತು, ಹಾಂ ದಬರಿ ಒಳಗೆ ಅದನ್ನ ಆ ಶಾವಿಗೆ ದಬರಿಯಾಗ ಹಾಲು ಹಾಕಿದ, ಸಕ್ಕರೆ ಹಾಕಿ ಬರಬ್ಬರಿ ತಗೊಂಡು ಹಂಗ ಬರ್ಲಿಲ್ಲವ. ಅಲ್ಲೇ ದಂದಕ್ಕಿತ್ತು ಅಡಿಗೆ ಮನೆ ಮಗ್ಲ ದನದ ಹಕ್ಕಿ. ಶಾವಿಗೆ ದಬರಿಯಾಗ ಒಂದಿಷ್ಟು ಸಗಣಿ ಹಾಕ್ಯಾನ, ಹಾಲಿನ ದಬರಿಯಾಗ ಒಂದಿಷ್ಟು ಗುಂಡ್ಯಾಗ ನಿಂತಿರ್ತಾವಲ್ಲ ಅವು ಹೋಗಿ ಅವನು ತುಂಬಿಟ್ಟಾನ. ಪ್ಲೇಟ್ನ್ಯಾಗ ಒಂದಿಟ್ಟು ಸಕ್ಕರೆ ಉಳಿಸಿಟ್ಟಾನ. ಇಷ್ಟು ಮಾಡಿ ಇಟ್ಟು ಬಂದು ಮಲ್ಕೊಂಡಿವ. ಯಾವಾಗ ಹೊಟ್ಟೆತುಂಬ ಉಂಡ ದೊಡ್ಡ ಗೊರಕಿ ಗೊರ್ರ ನಿದ್ದೆ ಚಲೋ ಆತು. ಆ ಗೊರಕಿಗೆ ಎದ್ದಾರ ಇವರಿಬ್ರು. ಅವಂಗೆ ಎಚ್ಚರ ಆತು, ಚಲೋ ಮಾಡಿದ. ಹೇಳ ಅಂತಾನ ಕಿವ್ಯಾಗ. ಅಂದ್ರೆ ಜೋರು ಹೇಳಿದ್ರೆ ಅವ ಎಲ್ಲಿ ಎದ್ಗಿದ್ದಾನು ಅಂತ ಹೇಳ. ಎಬಿಸಿಕೊಂಡ, ಲೈಟ್ ಹಚ್ಚಬೇಡ, ಎದ್ಗಿದ್ದಾನು. ನಿಧಾನಕ್ಕೆ